ಒಂದು ವೇಳೆ ನೀವು ನನ್ನನ್ನು ಕ್ಷಮಿಸಿದ್ದೀನಿ ಅಂತ ಹೇಳದೆ ಫೋನ್ ಕಟ್ ಮಾಡಿದ್ರೆ ನಾನು ಮತ್ತೆ ಮತ್ತೆ ಫೋನ್ ಮಾಡ್ತೀನಿ. ನಾನು ಫೋನ್ ಸ್ವಿಚ್ ಆಫ್ ಮಾಡಿಬಿಡ್ತೀನಿ. ಈ ಸಿಮ್ ರಿಜಿಸ್ಟರ್ ಆಗಿರೋ ಅಡ್ರೆಸ್ಗೆ ಬಂದ್ಬಿಡ್ತೀನಿ. ಅದೇ ನಿಮ್ಮ ಮನೆಗೆ. ರೀ, ಈ ಸಿಮ್ ರಿಜಿಸ್ಟರ್ ಆಗಿರೋದು ನಿಮ್ಮ ಅರಮನೆ ಅಡ್ರೆಸ್ಗೆನೆ. ನೀವೊಂದು ವೇಳೆ ಕ್ಷಮಿಸದೆ ಫೋನ್ ಕಟ್ ಮಾಡಿಬಿಟ್ರೆ ನಾನು ಮಾಡಿಂದ ಹಾರ್ಬಿಡ್ತೀನಿ. ರೀ, ಹಾಗೆಲ್ಲಾರು ಮಾಡ್ಬಿಟ್ಟಿರಾ? ನಾನು ಕ್ಷಮಿಸಿದ್ದೀನಿ. ಥ್ಯಾಂಕ್ಸ್. ಓಕೆ, ಗುಡ್ ನೈಟ್. ಫೋನ್ ಕಟ್ ಮಾಡಬೇಡಿ. ಇನ್ನೇನ್ರಿ? ಇನ್ನೊಂದು ಮುಖ್ಯವಾದ ವಿಷಯ ಇದೆ. ಬೇಗ ಹೇಳಿ ಮುಗಿಸಿಪ್ಪ. ಇನ್ ಮುಂದೆ ಯಾವುದೇ ಕಾರಣಕ್ಕೂ ಆ ದುರಹಂಕಾರಿ ವಿಜಯೇಂದ್ರ ಅರಸ್ ಹೆಸರೆತ್ಬೇಡಿ. ಇಡಿಯಟ್ ಅವನು. ಅವನಿಂದಲೇ ನಾನು ನಿಮ್ಮ ಮೇಲೆ ಕೂಗಾಡೋ ಹಾಗಾಗಿತ್ತು. ಇನ್ ಮುಂದೆ ಆ ಸ್ಟುಪಿಡ್ ಹೆಸರು ಎತ್ತಲ್ಲ ಅಂತ ಮಾತು ಕೊಡಿ. ಹೋಗಿ ಮಲ್ಕೊಡಿ. ಗುಡ್ ನೈಟ್. ಸಾರಿ ನಿಮ್ಗೆ ತೊಂದರೆ ಕೊಟ್ಟಿದ್ದಕ್ಕೆ. ಬಟ್ ನಿಮ್ಗೆ ತೊಂದರೆ ಆದ್ರೂ ನಿಮ್ ಜೊತೆ ಮಾತಾಡಿದ್ ತುಂಬಾ ಖುಷಿ ಆಯ್ತು. ಈಗ ಸಂತೋಷಕ್ಕೆ ನಿದ್ದೆ ಬರಲ್ಲ ರೀ. ಹಲೋ, ಮಾಡ್ಬಿಟ್ರ? ಮತ್ತೆ ಯಾಕೆ ತೊಂದರೆ ಕೊಡೋದು? ಗುಡ್ ನೈಟ್ ಮೈ ಸ್ವೀಟ್ ಏಂಜಲ್. ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ, ಫೋನಲ್ಲೂ ನೀನೇ. ಏನು ಅದೃಷ್ಟ ಮಾಡಿದ್ದೀರ ನೀವು. ಮಾತಾಡ್ಬೇಕು ಅಂದ್ರೆ ಫೋನ್ ಇದೆ. ಆಗ ನಮ್ಗೆಲ್ಲ ಫೋನ್ ಇರಲಿಲ್ಲ. ಪ್ರೇಮ ಪತ್ರಗಳು, ಫೀಲಿಂಗ್ಸ್ ಏನಾದ್ರು ಅಂದ್ರೆ ಪ್ರೇಮ ಪತ್ರಗಳನ್ನ ಬರಿತಿದ್ವಿ. ಅದು ಹೋಗಿ ತಲುಪೋಷ್ಟರಲ್ಲಿ 3 ದಿನ ಆಗಿರ್ತಿತ್ತು. ಅಷ್ಟರಲ್ಲಿ ನಮ್ಮ ಫೀಲಿಂಗ್ಸ್ ಎಲ್ಲ ಮಲಗ್ಬಿಡ್ತಿದ್ವಿ. ಅಯ್ಯೋ, ಅಂಥದ್ದೆಲ್ಲ ಏನಿಲ್ಲ ಶಾತಕ. ಅಂಥದ್ದೆಲ್ಲ ಏನೂ ಇಲ್ಲ ಅಂದ್ರೆ ಮತ್ತೆಂಥದ್ದು? ಏನೇ ಹೇಳು, ನೀವು ತುಂಬಾ ಅದೃಷ್ಟವಂತರು ಕಣೆ. ಎಷ್ಟು ಚೆನ್ನಾಗಿದೆ. ಹೊಸದಾ? ತುಂಬಾ ದುಬಾರಿ ಇರ್ಬೇಕಲ್ಲ. ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ಜುಟ್ಟಿಗೆ ಮಲ್ಲಿಗೆ ಹೂ ಅಂತೆ. ಏಯ್, ನಿಮ್ಮಪ್ಪನ್ಗೆ ಔಷಧಿ ಕೊಡ್ಸಕ್ಕೆ ದುಡ್ಡಿಲ್ಲ ಇಲ್ಲಿ. ಶೋಕಿ ಅಲ್ಲ? ಈ ಫೋನ್ ನಮ್ಮ ಆಫೀಸಿಂದ ಕೊಟ್ಟಿದ್ದು, ಎಮರ್ಜೆನ್ಸಿಗೆ ಅಂತ. ಇಷ್ಟೊಂದು ದುಬಾರಿ ಫೋನ ಆಫೀಸಿಂದ ಕೊಟ್ಟಿದ್ರ? ತುಂಬಾ ದೊಡ್ಡ ಆಫೀಸ್ ಇರ್ಬೇಕು ಅಲ್ಲ? ಈಗ ಫೋನ್ ಬಂದಿತ್ತಲ್ಲ, ಅದು ಆಫೀಸಿಂದಾನೇ ಬಂದಿತ್ತಾ ಇಷ್ಟೊತ್ತಲ್ಲಿ? ಅವನು ನಿಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾನ? ಯಾರು ಶಾತಕ? ಅದೇ ಫೋನ್ ಫೋನ್. ಈಗ ನಾನು ತಪ್ಪು ತಿಳ್ಕೊತಾ ಇದ್ದೀರಾ? ನಾನ್ ತಪ್ಪು ತಿಳ್ಕೊತಿಲ್ಲ. ನಾನು ಏನ್ ತಿಳ್ಕೊಬೇಕು ಅದನ್ನು ಕರೆಕ್ಟಾಗಿ ತಿಳ್ಕೊಂಡಿದ್ದೀನಿ. ಇಷ್ಟೊತ್ತಿನಲ್ಲಿ ವಯಸ್ಸಿಗೆ ಬಂದಿರೋ ಹೆಣ್ಮಗಳು ಬೀಸು ದನಿನಲ್ಲಿ ಯಾರ ಹತ್ರನೋ ಮಾತಾಡ್ತಾಳೆ ಅಂದ್ರೆ ಅದಕ್ಕೆ ಬೇರೆ ಅರ್ಥನೇ ಇದೆ. ನೀನ್ ಇಲ್ಲಿ ನಿಂತ್ಕೊಂಡು ಮಾತಾಡೋದು, ಅದನ್ನ ಹೊರಗಡೆಯಿಂದ ಯಾರಾದ್ರೂ ನೋಡೋದು, ಅದಕ್ಕೆ ಬೇರೆ ಅರ್ಥನೇ ಕಲ್ಪಿಸೋದು. ಈ ಶಾರದಾ ಬಾಯಿಗೆ ಈ ಊರಿನಲ್ಲಿ ಗೌರವ ಅನ್ನೋದಿದೆ. ಅದನ್ನ ನೀನ್ ಕಳೆದು ಬಿಡ್ಬೇಡ. ಮಲ್ಕೋ, ನಿಂತ್ಕೋ. ತಗೋ ನಿನ್ನ ಆಫೀಸ್ನ ಹೋಗ.
20 ಲಕ್ಷ 20 ಲಕ್ಷ ಜೀವನದಲ್ಲಿ ಒಂದ್ ಸಾರ್ತಿನಾದ್ರೂ ನೋಡಿದೀನ ಇಷ್ಟು ದುಡ್ಡನ್ನ? ಇಲ್ಲ ರೀ, ನೋಡೇ ಇಲ್ಲ. ಇದೆಲ್ಲ ನಮ್ಗೆನಾ? ಇದಿನ್ನು ಪ್ರಾರಂಭ ಕಣೆ. ಇದ್ರ 2ರಷ್ಟು 4ರಷ್ಟು ಹೀಗೆ ಗುಣಿಸ್ತಾನೆ ಹೋಗು, ಬರ್ತಾನೆ ಇರುತ್ತೆ, ನೀನ್ ನೋಡ್ತಾನೆ ಇರ್ಬೋದು. ಯಾರು ಕೊಟ್ರಿ ಇದನ್ನೆಲ್ಲ? ರೆಡ್ಡಿ, ಇದು ನಮ್ಮ ಪ್ರಾಜೆಕ್ಟ್ ನ ಮೊದಲನೇ ಕಂತು. ಇನ್ನು ಆಮೇಲೆ ಬರ್ತಾನೆ ಇರುತ್ತೆ. ಇದ್ರಲ್ಲೊಂದು ಬಂಡಲ್ ಕೊಡ್ರಿ. ಬ್ಯೂಟಿ ಪಾರ್ಲರ್ ಅವಳು ಸಾಲ ತಿರ್ಸಿ ಹಾಗೆ ಫೇಶಿಯಲು ಹೇರ್ ಸ್ಟೈಲು ಎಲ್ಲ ಮಾಡಿಸ್ಕೊಂಡ್ ಬರ್ತೀನಿ. ಹೌದ್ ಕಡೆ, ಈ ನಡುವೆ ಸ್ವಲ್ಪ ವಯಸ್ಸಾದವ್ರ ತರ ಕಾಣ್ತಿದ್ಯಾ. ಸಾಕು ಜೋಕು. ಏನೇ ಮಾಡ್ತಾ ಇದೀಯ ಇಲ್ಲಿ? ಯಾರೇ ನಿನ್ನ ಕಳ್ಸಿರೋದು? ಯಾರೇ ನಿನ್ನ ಕಳ್ಸಿರೋದಿಲ್ಲಿ? ಬಾಯ್ ಬಿಡೆ, ಮಾತಾಡೆ ಮೊದ್ಲು. ಯಾರು ಕಳ್ಸಿದ್ದೀನಿ? ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು? ಪದ್ಮನಾಭ, ನಿನ್ನಿಂದ ಕೇಳ್ತಿರೋದು, ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು? ಅದು ನನಗೆ ನನ್ನ ಫ್ರೆಂಡ್ ಕೊಟ್ಟಿದ್ದಮ್ಮ, ಬ್ಯಾಂಕಿಗೆ ಕಟ್ಟಬೇಕು. ಫ್ರೆಂಡ್? ಯಾರದು ನಿನ್ ಫ್ರೆಂಡು? ಅದು ಅದು ಈ ಅರಮನೆ ಕೊಂಡ್ಕೋಬೇಕು ಅಂತಿದ್ದಾನಲ್ಲ, ಆ ಫ್ರೆಂಡಾ? ಎಲ್ರೂ ಹಾಲಿಗೆ ಬನ್ನಿ. ಭಾವನಾ, ಸಂತೋಷ್ನು ಕರಿ. ನಮಸ್ಕಾರ ರಾಘವೇಂದ್ರ ಅವರೇ. ಹೌದಾ? ಧನ್ಯವಾದಗಳು. ನಿಮಗೆ ಖುಷಿ ಆಯಿತು ಅಂದರೆ ಅದೇ ನಮಗೂ ಸಂತೋಷ. ನಾಲ್ಗೆಗೂ ರುಚಿ ಇದ್ದು ಹೊಟ್ಟೆಗೂ ತೃಪ್ತಿ ಆಯಿತು ಅಂದರೆ ನಾವು ಮಾಡಿದ್ದಕ್ಕೂ ಸಾರ್ಥಕ. ಇಲ್ಲ ಇಲ್ಲ ಇಲ್ಲ, ನಿಧಾನ ಮಾಡಲ್ಲ, ಬೇಗ ಕಳಿಸ್ತೀನಿ. ನಮಸ್ಕಾರ. ವಿಶಾಲಮ್ಮನವ್ರೆ, ಅಲ್ಲ ನೀವ್ ಯಾಕೊಂದು ಮೊಬೈಲ್ ಫೋನ್ ತಗೋಬಾರ್ದು? ಹಳೆ ಕಾಲದವ್ರ ತರ ಲ್ಯಾಂಡ್ ಲೈನ್ ಅಲ್ಲಿ ಮಾತಾಡ್ಕೊಂಡು. ಅಯ್ಯೋ, ಮೊದಲಿಂದ ಇದೇ ಅಭ್ಯಾಸ ಆಗೋಗ್ಬಿಟ್ಟಿದೆ. ನಿನ್ಗೇನು ತೊಂದರೆ ಇಲ್ಲ ತಾನೇ? ಅಯ್ಯಯ್ಯೋ, ನನಗೆ ಅಂತ ತೊಂದ್ರೆ? ಬಿಲ್ ಕಟ್ಟೋರು ನೀವೇ ಅಲ್ವಾ? ಆದ್ರೂ ಈ ರಿಂಗ್ ಆಗತ್ತೆ ನೋಡಿ, ಅದೇ ಒಂಥರ ಕಿರಿಕಿರಿ. ಮುಂಚೆ ಆಗಿದ್ರೆ ದಿನಕ್ಕೊಂದೋ ಎರಡೋ ಫೋನ್ ಬರ್ತಿತ್ತು, ಈಗ ನಿಮಿಷಕ್ಕೊಂದೊಂದು ಫೋನ್ ಬರುತ್ತೆ. ರಿಂಗ್ ಟೋನ್ ಅದೇ ಒಂಥರ ಜೀರುಂಡೆ ತರ ಕಿರ್ರ್ ಕಿರ್ರ್ ಅನ್ನತ್ತಲ್ಲ, ಅದೇ ಹಿಂಸೆ ನೋಡಿ ನನಗೆ. ಫೋನ್ ಇರೋದ್ರಿಂದ ಅಲ್ವಾ ಇಷ್ಟೆಲ್ಲ ಆರ್ಡರ್ ಬರೋದು. ಆ ಶಬ್ದ ಮಾಡಿದ್ರೆ ನಮ್ಗೆ ಹೇಗೆ ಗೊತ್ತಾಗ್ಬೇಕು? ನಿನಗೆ ತೊಂದರೆ ಆಗೋದಾದ್ರೆ ಆ ಫೋನಿನ ಶಬ್ದ ಸ್ವಲ್ಪ ಕಮ್ಮಿ ಮಾಡ್ಬಿಡು. ನೋಡಿ ವಿಶಾಲಮ್ಮನವ್ರೆ, ನೀವು ನನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ರಲ್ಲ. ಅಲ್ಲ, ನನಗೆ ತೊಂದರೆ ಆಗತ್ತೆ ಅಂತ ನಾನು ಹೇಳಿಲ್ಲ. ಈಗ ನಿಮ್ಗೆ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಿದೆಯಲ್ಲ, ಅದಕ್ಕೆ ಹಾಗಂದೆ ಅಷ್ಟೇ. ಈ ಒಲೆ ಮೇಲೆ ಹಾಲು ಇಟ್ಟಿರ್ತೀರಾ ಅಂತ ಇಟ್ಕೊಳ್ಳಿ, ನಿಮಗೆ ಫೋನ್ ಬರುತ್ತೆ. ನೀವು ಫೋನ್ ತಗೊಳಕ್ ಇಲ್ಲಿಗೆ ಬರ್ತೀರಾ. ಫೋನ್ ತಗೊಂಡು ನೀವು ಮಾತಾಡಿ ಮುಗಿಸೋಷ್ಟರಲ್ಲಿ ಒಲೆ ಮೇಲೆ ಇಟ್ಟಿರೋ ಹಾಲು ಉಕ್ಬಿಡುತ್ತಾ, ಎಲ್ಲ ಹಾಳ. ಅದಕ್ಕೆ ಮೊಬೈಲ್ ಇದ್ರೆ ನಿಮ್ ಕಣ್ ಮುಂದೆನೆ ಇರುತ್ತೆ. ಆಮೇಲೆ ವೈಬ್ರೇಟ್ಗೆ ಹಾಕ್ಬಿಟ್ರೆ ಶಬ್ದನೇ ಕೇಳ್ಸಕ್ಕಿಲ್ಲ. ಇನ್ನೊಂದು ಬಂದಿದೆ, ಅದೇನೋ ಬ್ಲೂಟೂತ್ ಬಿಡಿ, ಅದು ಕಿವಿಗೆ ಹಾಕೊಂಡ್ಬಿಟ್ರೆ ಸಾಕು, ಕೆಲಸ ಮಾಡ್ಕೊಂಡೆ ಮಾತಾಡ್ಬೋದು. ಅದಕ್ಕೆ ಹಂಗಂದೆ. ಆಗಲಿ, ಈ ನನ್ನ ಆತ್ಮಚರಿತ್ರೆಯನ್ನು ಮುಗಿದು ಪ್ರಕಾಶನವಾಗಲಿ, ನಾಲ್ಕು ಮೊಬೈಲ್ ತಗೋತೀನಿ. ಒಳ್ಳೆ ಸಲಹೆ ಕೊಟ್ಟಿದ್ಯಾ. ತರಿಸ್ಕೋತೀನಿ ಬಿಡು ಒಂದು ಮೊಬೈಲ್ನ. ನಮ್ಮ ಲಕ್ಷ್ಮಿಗೋ ಧನಂಜಯಂಗೋ ಹೇಳಿ, ಇನ್ಮೇಲೆ ನಾನು ನಿನಗೆ ತೊಂದರೆ ಕೊಡಲ್ಲ. ರಾಜ್ಕುಮಾರಿಗೆ ಹೇಳಿ, ಅವಳಿಗೆ ಮೊಬೈಲ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಹಗಲು ಅನ್ನಂಗಿಲ್ಲ, ಅಪರಾತ್ರಿ ಅನ್ನಂಗಿಲ್ಲ, ಯಾವಾಗ್ಲೂ ಮೊಬೈಲ್ ನಲ್ಲಿ ಮಾತಾಡ್ತಾನೆ ಇರ್ತಾಳೆ. ಅವಳನ್ನ ಕೇಳಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾಳೆ ಅದ್ರ ಬಗ್ಗೆ.
ಅವಳು ಯಾಕೆ ಅಪರಾತ್ರಿ ಮೊಬೈಲ್ನಲ್ಲಿ ಮಾತಾಡ್ತಾಳೆ? ಅವಳು ಮಾತನ್ನೆಲ್ಲ ಹಗಲ್ನಲ್ಲೇ ಮುಗಿಸಿರ್ತಾಳೆ. ರಾತ್ರಿ ಹೊತ್ತಲ್ಲಿ ಅವಳು ಮೊಬೈಲ್ ಆಫ್ ಮಾಡಿರ್ತಾಳೆ. ನಾನು ಗಮನಿಸಿದ್ದೀನಿ. ಬಡ್ಕೋಬೇಕು. ನಿನ್ನೆ ರಾತ್ರಿ 12 ಗಂಟೆನಲ್ಲಿ ಯಾರ ಹತ್ರನೋ ಫೋನಲ್ಲಿ ಮಾತಾಡ್ತಿದ್ಲು. ಅಲ್ಲ, ವಯಸ್ಸಿಗೆ ಬಂದ ಹೆಣ್ಮಕ್ಳಿಗೆ ಅರ್ಧರಾತ್ರಿನಲ್ಲಿ ಯಾರ ಹತ್ರನೋ ಮಾತಾಡೋ ಚಟ ಇರುತ್ತೆ ಅಂತಂದ್ರೆ ಒಂದು ಪ್ರೇಮಿ ಇರ್ತಾನೆ, ಇಲ್ಲ ಬೇರೆ ಇನ್ನೇನಾದ್ರೂ ವಿಷಯ ಇರುತ್ತೆ ಅಷ್ಟೇ. ನೋಡ್ ಶಾರದಾ, ನಮ್ ಲಕ್ಷ್ಮಿ ಅಂತ ಹುಡುಗಿ ಅಲ್ಲ. ದಯವಿಟ್ಟು ನೀ ಈ ತರ ಎಲ್ಲ ಊಹೆ ಮಾಡಬೇಡ. ಊಹಿಸ್ಕೊಳ್ಳೋದೇನ್ ಬಂತು ವಿಶಾಲಮ್ನವ್ರೆ? ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಅಂತ ಹೇಳ್ತಿದ್ದೀನಿ. ನನಗೂ ಅನುಮಾನ ಬಂತು. ನಾನು ಹೋಗಿ ಕೇಳಿದೆ. ಅದಕ್ಕೆ ಅವಳು ಆಫೀಸಿಂದ ಫೋನ್ ಬಂತು ಅಂತ ಹೇಳ್ತಾಳೆ. ಅಲ್ಲ, ಅರ್ಧರಾತ್ರಿ ಯಾರಾದ್ರೂ ಆಫೀಸಿಂದ ಫೋನ್ ಮಾಡ್ತಾರಾ? ನನಗ್ ಗೊತ್ತಾಗಲ್ವಾ? ಮಗು ವಯಸ್ಸಿನಲ್ಲಿ ಇಂಥ ಆಸೆಗಳಿರ್ಲಿಲ್ವಾ? ಏನ್ ಮಾಡಕ್ಕಾಗತ್ತೆ? ಆಗ ಮಾತಾಡಕ್ಕೆ ಮೊಬೈಲ್ ಫೋನ್ ಇರ್ಲಿಲ್ಲ ಅಷ್ಟೇ. ನಮಸ್ಕಾರ ಗುರುಗಳೇ. ಯಾರಾದ್ರೂ ಆಗ್ಲಿ, ಕುರುಡ ಕುಂಟ ದಿಕ್ಕಿಲ್ದವನು ಹುಡುಕಿ ನನ್ನ ಮಗಳ ಆಟ ನೋಡಿ ಸಾಕಾಗಿ ಹೋಗಿದೆ ನನಗೆ. ಒಂದು ಗಂಟು ಹಾಕಿ ಮನೆಯಿಂದ ಹೊರಗಡೆ ಹಾಕ್ಬಿಟ್ರೆ ನನಗೆ ನೆಮ್ಮದಿ. ಋಣ ತೀರ್ತು ಅನ್ಕೋತೀನಿ. ಆಗ್ಲಿ, ನಮಸ್ಕಾರ. ನಾನು 2 ದಿನ ಬೇರೆ ಊರಿಗೆ ಹೋಗಿದ್ದಷ್ಟೇ. ಅಷ್ಟರಲ್ಲಿ ಅರಮನೆ ಮಾರಕ್ ಹೊರಟಿದ್ದೀರಾ? ಯಾರು ಕೊಟ್ಟರು ನಿಮ್ಗೆ ಅಧಿಕಾರನ? ಭಾವನಾ, ಹೋಗಿ ಇವ್ರು ರೆಡಿ ಮಾಡಿರೋ ಅರಮನೆ ಡಾಕ್ಯುಮೆಂಟ್ಸ್ ಏನೇನಿದೆಯೋ ಎಲ್ಲ ತಗೊಂಡ್ ಬಾ. ಅವನನ್ನೇನ್ ನೋಡ್ತಾ ಇದ್ಯಾ? ಹೋಗಿ ತಗೊಂಡ್ ಬಾ ಅಂತೆ. ಇಡಿಯಟ್! ನಾನು ಈ ಅರಮನೆ ಯಜಮಾನಿ ಮಾತ್ರ ಅಲ್ಲ, ನಿಮ್ಮ ತಾಯಿ ಕೂಡ. ಹೆತ್ತ ಮಕ್ಕಳ ಬಗ್ಗೆ ತಂದೆ ತಾಯಿ ಬೆಟ್ಟದಷ್ಟು ಆಸೆ ಇಟ್ಕೊಂಡಿರ್ತಾರೆ. ಅವ್ರ ಪ್ರೀತಿ, ವಿಶ್ವಾಸ, ಬೆಂಬಲಕ್ಕೆ ಹಾತೊರೆತಿರ್ತಾರೆ. ನೀವು ನಿಮ್ಮ ಅಮ್ಮನ್ಗೆ ವಿಶ್ವಾಸ ದ್ರೋಹ ಮಾಡಕ್ ಹೊರಟಿದ್ರ. ಇದನ್ನೆಲ್ಲ ನೋಡ್ಕೊಂಡು ಕೂರೋಂಥ ಕೈಲಾಗದ ಅಮ್ಮ ಅಲ್ಲ ನಾನು. ಮಕ್ಕಳ ಹುಂಬತನನ ನನ್ನ ದುರಾದೃಷ್ಟ ಅನ್ಕೊಂಡು ಒಳಗೊಳಗೆ ಕೊರಗೋಳು ಅಲ್ಲ. ಮಮ್ಮಿ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತು. ನೀವುಗಳು ತಪ್ಪು ಮಾಡಿದ್ದೀರಿ. ನೀವಿಬ್ರು ಅರಮನೆ ಮಾರಕ್ ಹೊರಟಿದಿರಲ್ಲ, ಇದಕ್ಕೆ ನನ್ನ ಪರ್ಮಿಷನ್, ಸಿಗ್ನೇಚರ್ ಬೇಕು ಅನ್ನೋ ಪರಿಜ್ಞಾನ ಬೇಡ ನಿಮಗೆ? ಅವಿವೇಕಿಗಳ. ಅಮ್ಮ, ಇದನ್ನೆಲ್ಲ ಮಾಡಿದ್ದು ನಾವು ಅಜ್ಜಿ ಖುಷಿಗೋಸ್ಕರ ಅಮ್ಮ. ಓಹೋ, ಈ ಅರಮನೆ ಮಾರಿದ್ರೆ ನಿಮ್ಮ ಅಜ್ಜಿ ಖುಷಿ ಆಗತ್ತಾ? ಯಾರು ಹೇಳಿದ್ರು ಹಾಗಂತ? ಹರಿದ್ವಾರಕ್ಕೆ ಹೋಗಿರೋ ಸೀತಮ್ಮನವರು ನಿನ್ ಕನ್ಸಲ್ ಬಂದು ಹೇಳಿದ್ರ? ಕನಸಲ್ಲಮ್ಮ, ಪತ್ರ ಬರೆದಿದ್ದಾರೆ. ಬೇಕಾದ್ರೆ ನೀವೇ ನೋಡಿ. ಅಜ್ಜಿಗೆ ಅರಮನೆ ಬಂದಾಗಿನಿಂದನೂ ನೆಮ್ಮದಿ ಇರಲಿಲ್ಲಮ್ಮ. ಅದಕ್ಕೆ ಹರಿದ್ವಾರಕ್ಕೆ ಹೊರಟೋಗಿರೋದು. ಅಮ್ಮ, ನೀವ್ ಯಾವತ್ತೂ ನಮ್ಮ ಹೊಟ್ಟೆ ಬಟ್ಟೆ ಕಡಿಮೆ ಮಾಡಲಿಲ್ಲ, ನಿಜ. ಆದ್ರೆ ನಿಮ್ಮಿಂದ ಸಿಗಬೇಕಾದ ಪ್ರೀತಿನ ನಾವು ಅಜ್ಜಿಯಿಂದ ಪಡ್ಕೊಂಡ್ವಿ. ನೀವು ಹೆಸರಿಗೆ ಮಾತ್ರ ಅಮ್ಮ ಆಗಿದ್ರಿ, ಆದ್ರೆ ಅಮ್ಮನಾಗಿ ಅಮ್ಮನ ಪ್ರೀತಿನ ನಮಗೆ ಕೊಟ್ಟು ಬೆಳೆಸಿದ್ದು ಅಜ್ಜಿನೇ. ತಪ್ಪು ತಿಳ್ಕೊಬೇಡಿ ಅಮ್ಮ, ನೀವು ಯಶಸ್ಸಿನ ಹಿಂದೆ ಹೊರಟಿದ್ರಿ. ಜೀವನದಲ್ಲಿ ಸಂಪಾದನೆ, ಸ್ಥಾನಮಾನ ನಿಮಗೆ ಮುಖ್ಯ ಆಗಿತ್ತು. ನಿಮ್ಮ ಸಾಧನೆ ಬಗ್ಗೆ ನಮಗೆ ಗೌರವ ಇದೆ. ಆದ್ರೆ ತಾಯಿಯಾಗಿ
ನಿಮ್ಮನ್ನು ಯಾವತ್ತೂ ನಮಗೆ ಕಲ್ಪಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ಅಮ್ಮ. ಈ ಅರಮನೆ ಮಾರೋಕೆ ಹೊರಟ ಉದ್ದೇಶ ಇಷ್ಟೇ ಅಮ್ಮ, ಅಜ್ಜಿನ ಮತ್ತೆ ವಾಪಸ್ ಕರೆಸ್ಕೊಳ್ಳೋದು. ಈ ಅರಮನೆ ಬಿಟ್ರೆ ಅಜ್ಜಿ ಮತ್ತೆ ನಮಗೆ ಸಿಗ್ತಾರೆ. ಹೇಳಿಮ್ಮ, ನಿಮಗೆ ಅಜ್ಜಿ ಮುಖ್ಯನಾ ಇಲ್ಲ ಈ ಅರಮನೆ ಮುಖ್ಯನಾ? ಹೌದಮ್ಮ, ಅಜ್ಜಿಗೆ ಈ ಅರಮನೆ ಬೇಡ ಅಂದ್ಮೇಲೆ ಯಾರಿಗೋಸ್ಕರ ಬೇಕು ಈ ಹಂಗಿನ ಅರಮನೆ? ಅಮ್ಮ, ಈ ಅರಮನೆ ಮಾರೋ ಡೀಲ್ ಬಂತು, ಅದಕ್ಕೆ ಒಪ್ಕೊಂಡ್ವಿ. ವಾಪಸ್ ಬಂದ್ಮೇಲೆ ಹೇಳೋಣ ಅಂತಾನೆ ಅನ್ಕೊಂಡಿದ್ವಿ. ಅವ್ರು ಅಡ್ವಾನ್ಸ್ ಅಂತ ಕೊಟ್ರು, ಅದನ್ನ ನೀವು ಒಪ್ತೀರಿ ಅನ್ನೋ ನಂಬಿಕೆ ಮೇಲೆನೆ ನಾವು ತಗೊಂಡಿರೋದು ಅಷ್ಟೇ ಅಲ್ವಾ ಸಂತೋಷ್? ನಾವು ಮತ್ತೆ ಹಳೆ ಮನೆಗೆ ಹೋಗೋಣ, ಅಲ್ಲೇ ನಮ್ ನೆಮ್ಮದಿ. ಅಜ್ಜಿನೂ ಬರ್ತಾರೆ, ಎಲ್ಲರೂ ನಗ್ನಗ್ತಾ ಇರೋಣ. ಹೌದತ್ತೆ, ಎಲ್ರ ಅಭಿಪ್ರಾಯನೂ ಅದೇ ಆಗಿರ್ಬೇಕಾದ್ರೆ ನೀವ್ ಯಾಕೆ ಹಠ ಮಾಡ್ತಾ ಇದ್ದೀರಾ? ಮಾರ್ಬಿಡಿ ಈ ಅರಮನೆನ. ನಮ್ಗೆ ಈ ಅರಮನೆ ಬೇಡ ಅಮ್ಮ, ನೀನ್ ಬೇಕು, ನಿಮ್ ಪ್ರೀತಿ ಬೇಕು, ಅಜ್ಜಿ ಬೇಕು. ನಿಮ್ಮ ಅಜ್ಜಿ ಪ್ರೀತಿ, ತಾಯಿ ದುಡಿಮೆ, ಇದೆಲ್ಲ ಪಡ್ಕೊಂಡಿರೋ ನೀವೇ ಅದೃಷ್ಟವಂತರು ಕಂಡ್ರು. ಆದ್ರೆ ನಾನ್ ನಿಮಗೆ ಬರೀ ಪ್ರೀತಿ ಕೊಡ್ತಾ ಕೂತಿದ್ದಿದ್ರೆ ನೀವಿವತ್ತು ಈ ಅರಮನೆಯಲ್ಲಿ ಇರ್ತಿರ್ಲಿಲ್ಲ, ಯಾವುದೋ ಗುಡಿಸ್ಲಲ್ಲೋ ಬೀದಿಲೋ ಇರ್ತಿದ್ರಿ. ನಿಮಗೆ ಯಾರಿಗೂ ಜೀವನದಲ್ಲಿ ಗುರಿ ಇಲ್ಲ, ನನಗಿತ್ತು. ನಾನು ನನ್ನ ಅಂತಸ್ತನ್ನ ಹೆಚ್ಚಿಸ್ಕೊಳ್ಳೋದಕ್ಕಲ್ಲ ಈ ಅರಮನೆ ಕೊಂಡ್ಕೊಂಡಿದ್ದು. ಬಾಲ್ಯನ ಈ ಅರಮನೆಯಲ್ಲಿ ಅವಮಾನದಿಂದ ಕಳೆದಿದ್ದೀನಿ. ಸೇಡಿಗೋಸ್ಕರ ಈ ಅರಮನೆಯನ್ನು ಕೊಂಡ್ಕೊಂಡೆ. ನನ್ನ ತಂದೆ ಈ ಅರಮನೆಯಲ್ಲಿ ಅವಮಾನಗಳನ್ನು ಅನುಭವಿಸಿದ್ದಾರೆ. ನಿಮಗೆಲ್ಲ ಪ್ರೀತಿ ಕೊಟ್ಟಿದ್ದಾರೆ ಅಂತಿರಲ್ಲ, ನಿಮ್ಮ ಅಜ್ಜಿ ಅವರು ಈ ಅರಮನೆಯಲ್ಲಿ ಅವಮಾನಗಳನ್ನು ಅನುಭವಿಸಿದ್ದಾರೆ. ಈಗ ನಿಮಗೆಲ್ಲ ನಿಮ್ಮ ಅಜ್ಜಿ ಮೇಲೆ ಅಭಿಮಾನ ಮೂಡಿರೋ ಹಾಗೆ ನನಗೆ ಅರಮನೆ ಮೇಲೆ ಮೋಹ ಹುಟ್ಟಿದೆ. ಒಂದೊಂದು ಕಂಬಕ್ಕೂ ಕೂಗಿ ಹೇಳಬೇಕು ಅನ್ನಿಸ್ತಿದೆ, ವಿಜಯೇಂದ್ರ ಅರಸ್, ಅವನನ್ನು ಮೆಟ್ಟಬೇಕಿತ್ತು ನಾನು. ಅರಸರ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಮಕ್ಕಳ ಭವಿಷ್ಯನೇ ಬಲಿ ಕೊಡ್ತೀರಾ? ನಿಮ್ಮ ತಾಯಿ ನೆಮ್ಮದಿನ ಕಡೆಗಣಿಸ್ತೀರಾ? ಹೌದು, ನನಗೆ ಅರಮನೆ ಮುಂದೆ ಯಾವುದು ಮುಖ್ಯ ಅಲ್ಲ, ಯಾರೂ ಮುಖ್ಯ ಅಲ್ಲ. ಹಾಗಾದ್ರೆ ನಮ್ಗೆ ಅಜ್ಜಿನೇ ಮುಖ್ಯ. ಸೀತಜ್ಜಿಗೋಸ್ಕರ ನಾವು ಈ ಅರಮನೆ ಬಿಡೋಕ್ಕೂ ಸಿದ್ಧ. ನೀವೇ ಇರಿ ಅರಮನೆಯಲ್ಲಿ, ನಾವು ಬೇರೆ ಹೋಗ್ತೀವಿ ಅಲ್ವಾ ಸಂತೋಷ್? ಹೇಳೋ ಅಲ್ವಾ? ಏನಂದೆ ಪದ್ಮನಾಭ? ನಾವು ಅಜ್ಜಿಗೋಸ್ಕರ ಬೇರೆನೇ ಇರ್ತೀವಿ. ನಿನಗೆ ಅರಮನೆನೇ ಮುಖ್ಯ ಅಲ್ವಾ? ನೀನು ಅರಮನೆಯಲ್ಲೇ ಇರು. ಬೇರೆ ಹೋಗೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ರೆ ಹೋಗಬಹುದು. ನಾನೊಬ್ನೇ ಅಲ್ಲ, ಇಲ್ಲಿರಕ್ಕೆ ಯಾರಿಗೂ ಇಷ್ಟ ಇಲ್ಲ. ನಮ್ಮ ಭಾಗ ನಮಗೆ ಕೊಟ್ಬಿಡು, ಎಲ್ಲರೂ ನೆಮ್ಮದಿಯಾಗಿರ್ತೀವಿ.